ಹಾಂ, ಹಾಗೆ ಸ್ವಲ್ಪ ಸ್ವಲ್ಪ ಕಾಲು ಮೇಲೆತ್ತಿ. ಪರ್ಫೆಕ್ಟ್. ನಿಮಗೆ ಓಕೆ ಅಲ್ವಾ ಮಿಸ್ಟರ್ ಅಗಸ್ತ್ಯ? ಹಾಗೆ ಮೂವ್‌ಮೆಂಟ್ ಮಾಡಿ. ಎಸ್, ಎಸ್, ಪರ್ಫೆಕ್ಟ್. ಓಕೆ. ಇವತ್ತಿನ ಎಕ್ಸರ್ಸೈಸ್ ಮುಗೀತು. ಇನ್ನೊಂದು ವಾರವಷ್ಟೇ ನಿಮ್ಮ ಬಾಡಿ ಫುಲ್ಲಾಗಿ ರಿಕವರಿ ಆಗುತ್ತೆ ಎಂದು ಹೇಳಿದ ಡಾಕ್ಟರ್ ವಾಸುಕಿ ಹತ್ತಿರ ಹೋಗುವರು. ತನ್ನ ಬಾಸ್ ನಡೆದಾಡುವುದನ್ನು ನೋಡಿದ ವಾಸುಕಿ ಭಾವುಕನಾಗಿದ್ದ. ಮಿಸ್ಟರ್ ವಾಸುಕಿ, ಆಲ್ಮೋಸ್ಟ್ 90% ಅಗಸ್ತ್ಯ ಅವರು ರಿಕವರಿ ಆಗಿದ್ದಾರೆ. ಈಸ್ ವೆರಿ ಸ್ಟ್ರಾಂಗ್. ತುಂಬ ಫಾಸ್ಟಾಗಿ ರಿಕವರಿ ಆಗಿದ್ದಾರೆ. ಕೋಮದಿಂದ ಹೊರಗಡೆ ಬಂದ ಮೇಲೆ ತುಂಬ ಟೈಮ್ ಹಿಡಿಯುತ್ತೆ ಅವರು ನಾರ್ಮಲ್ ಆಗಲು, ಅವರ ದೇಹ ರೆಸ್ಪಾನ್ಸ್ ಮಾಡಲು. ಬಟ್ ಈ 1 ತಿಂಗಳಲ್ಲಿ ಅಗಸ್ತ್ಯ ಅವರಂತೂ ತುಂಬ ಬೇಗನೆ ರಿಕವರಿ ಆಗಿದ್ದಾರೆ. ನಮಗೆ ಆಶ್ಚರ್ಯ ಆಗುತ್ತೆ. ಇನ್ ಮೈಂಡ್ ಆಲ್ಸೋ ಈಸ್ ವೆರಿ ಸ್ಟ್ರಾಂಗ್ ಅಂತ ಡಾಕ್ಟರ್ ಹೇಳುವರು. ನಮ್ಮ ಬಾಸ್ ಹಾಗೆ ಡಾಕ್ಟರ್. ಚಿರತೆ ವೇಗ, ಸಿಂಹದ ಗರ್ಜನೆ ಎಂದು ತನ್ನ ಬಾಸ್ನ ಹೊಗಳುವನು. ಸೊ ನಾಳೆಯಿಂದ ನಾನು ಬರೋಲ್ಲ, ನಮ್ಮ ಅಸಿಸ್ಟೆಂಟ್ಗಳು ಇರ್ತಾರೆ. ವಾರಕ್ಕೆ 1 ಬಾರಿ ಹಾಸ್ಪಿಟಲ್ಗೆ ಬಂದರೆ ಸಾಕು. ಹಾಗೆ ಇವತ್ತು ಅವರ ಫುಲ್ ಬಾಡಿ ರಿಪೋರ್ಟ್ ಬರುತ್ತೆ. ಅದನ್ನು ನೋಡಿ ಡಯಟ್ ಚಾರ್ಟ್ ಏನಿರಬೇಕು ಎಂದೆಲ್ಲ ಹೇಳ್ತೀನಿ ಎಂದು ಹೇಳಿದ ಡಾಕ್ಟರ್ ಅಲ್ಲಿಂದ ಹೋಗುವರು. ಅಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದ ಅಗಸ್ತ್ಯ ನೀಲಾಂಬರಿ 15 ದಿನಗಳ ನಂತರ ಮನೆಗೆ ವಾಪಸ್ಸಾಗಿದ್ದ. ಪೂರ್ತಿಯಾಗಿ ಅವನು ಕೋಮದಿಂದ ಎಚ್ಚರವಾಗಿದ್ದರೂ ಸಹ ನಡೆದಾಡಲು ಅವನ ಬಾಡಿ ಅವನಿಗೆ ಸಹಕರಿಸ್ತಿಲ್ಲ. ಈ 15 ದಿನದಲ್ಲಿ ಅವನ ಮನೆಯಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡಲಾಯಿತು. ಈಗ ಅವನು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದ. ಬಾಸ್, ಇದು ನಿಮ್ಮ ಪ್ರೋಟೀನ್ ಶೇಕ್ ಎಂದು ವಾಸುಕಿ ಕೊಟ್ಟವನು. ಅಗಸ್ತ್ಯ ಚೇರ್ ಮೇಲೆ ಕುಳಿತಾಗ ಅವನ ಮುಂದೆ ಲ್ಯಾಪ್ಟಾಪ್ ಹಿಡಿದವನು ಹಿಂದಿನ ದಿನದ ವಹಿವಾಟಿನ ಬಗ್ಗೆ ಮಾಹಿತಿ ನೀಡಿದನು. ಎಲ್ಲವನ್ನೂ ನೋಡಿ ಪರಿಶೀಲಿಸಿದ ಲ್ಯಾಪ್ಟಾಪ್ ಮುಚ್ಚಿಟ್ಟು ಎದ್ದು ನಿಂತನು. ವಾಸು, ನಾಳೆ ಅಲ್ವಾ ಅವಾರ್ಡ್ ಫಂಕ್ಷನ್ ಇರೋದು ಅಂತ ಹೇಳಿದ. ಎಸ್ ಬಾಸ್, ನಾಳೆ ನೈಟ್ ನಿಮ್ಮ ಪರ್ಸನಲ್ ಡಿಸೈನರ್ ನಿಮ್ಮ ಸೂಟನ್ನು ರೆಡಿ ಮಾಡಿದ್ದಾರೆ. ನಾಳೆ ಮಾರ್ನಿಂಗ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಮಾತಾಡಿದ ನಂತರ ನೇರವಾಗಿ ಅವಾರ್ಡ್ ಫಂಕ್ಷನ್ಗೆ ಹೋಗೋದು ಎಂದು ಹೇಳುವನು. ಓಕೆ ಎಂದು ತಲೆ ಹಾಡಿಸಿದವ ತನ್ನಮ್ಮನನ್ನು ಕಾಣಲು ಜಿಮ್ ಏರಿಯಾದಿಂದ ಹೊರಬಂದವ ಲಿಫ್ಟ್ ಮೂಲಕ ಕೆಳಗಿನ ಫ್ಲೋರ್ಗೆ ಬಂದಿದ್ದ. ಚಿನ್ನದು ವರ್ಕೌಟ್ ಮುಗಿದಿದ್ದರೆ ರೂಮಿಗೆ ಬರಲು ಹೇಳು. ಹಾಗೆ ಮಾಲಾಗೆ ತಿಂಡಿಗೆ ಅವನಿಷ್ಟದ ಬಿಸಿಬೇಳೆ ಬಾತ್ ಮಾಡಲು ಹೇಳಿದ್ದೆ. ಅದು ರೆಡಿಯಾಗಿದೆಯಾ ಅಂತ ನೋಡು, ಹೋಗು ಎಂದು ತಮ್ಮನ್ನು ನೋಡಿಕೊಳ್ಳುವ ನರ್ಸ್ ಪೂಜಾಗೆ ನೀಲಾಂಬರಿ ಅವರು ಹೇಳಿದರು. ಹಾಂ ಸರಿ ಮೇಡಮ್, ನಾನು ನೋಡ್ತೀನಿ ಅಂತ ಹೇಳಿದಾಕೆ ಕಿಚನ್ ಡಿಪಾರ್ಟ್ಮೆಂಟಿಗೆ ಬರುವಳು. ಬಾಸ್ಗೆ ಬಿಸಿಬೇಳೆ ಬಾತ್ ರೆಡಿಯಾಗಿದೆಯಾ? ಜೊತೆಗೆ ನೀಲಾಂಬರಿ ಮೇಡಮ್ದು ಪಲಾವು ಹಾಗೂ ರಾಗಿ ಮಾಲ್ಟ್ ಜೊತೆಗೆ ಸಬ್ಬಕ್ಕಿ ಪಾಯಸ ಎಂದು ಕಿಚನ್ ಡಿಪಾರ್ಟ್ಮೆಂಟ್ನ ಹೆಡ್ ಹತ್ತಿರ ಕೇಳಿದಳು. ರೆಡಿ ಇದೆ ಎಂದು ಕಿಚನ್ ಡಿಪಾರ್ಟ್ಮೆಂಟ್ ಹೆಡ್ ಆದಂತಹ ಮಾಲಾ ಅವರು ಹೇಳಿದರು. ಸರಿ ಎಂದು ತಲೆ ಆಡಿಸಿದಾಕೆ ನೀಲಾಂಬರಿಯವರ ಹತ್ತಿರ ಹೋಗಿ ಹೇಳಿದಳು. ವಾಸುಗೆ ಕಾಲ್ ಮಾಡಿ ಅಗಸ್ತ್ಯನ್ಗೆ ಬೇಗ ಸ್ನಾನ ಮುಗಿಸಿ ಬರಲು ಹೇಳು. ಅವನೊಟ್ಟಿಗೆ ಇವತ್ತು ತಿಂಡಿ ಮಾಡ್ತೇನೆ ಎಂದು ಹೇಳುವರು. ಆದರೆ ಮೇಡಮ್, ನೀವು ಈ ಟೈಮ್ಗೆ ತಿಂಡಿ ಮಾಡಿ ಟ್ಯಾಬ್ಲೆಟ್ಸ್ ತಗೋಬೇಕು. ಅಗಸ್ತ್ಯ ಸರ್ ಸ್ನಾನ ಮಾಡಿ ರೆಡಿಯಾಗಿ ಬರುವಷ್ಟರಲ್ಲಿ 1 ಗಂಟೆ ಟೈಮ್ ಲೇಟ್ ಆಗುತ್ತೆ ಎಂದು ಹಿಂಜರಿಯುತ್ತಾ ಹೇಳಿದಳು. ಇಟ್ಸ್ ಓಕೆ, ನನ್ನ ಮಗನ ಜೊತೆ ತಿಂಡಿ ಮಾಡಲು ಈ ಆರೋಗ್ಯದ ಸಮಸ್ಯೆ ಅಡ್ಡಿ ಬಂದರೂ ಪರವಾಗಿಲ್ಲ ಎಂದು ಹೇಳಿದಾಗ ಸರಿ ಎಂದು ಹೇಳದೆ ಬೇರೆ ಆಯ್ಕೆ ಇರಲಿಲ್ಲ. ಅವಳಿಗೆ ಕೂಡಲೇ ವಾಸುಕಿಗೆ ಕಾಲ್ ಮಾಡಿ ನೀಲಾಂಬರಿ ಅವರು ಹೇಳಿದ ಮಾತನ್ನು ತಿಳಿಸಿದಳು. ಬಾಸ್, ಆಂಟಿ ನೀವು ತಿಂಡಿಗೆ ಬಾರದೆ ತಿಂಡಿ ಮಾಡೋಲ್ಲ ಅಂತ ಇದ್ದಾರೆ. ಏನು ಮಾಡ್ತೀರಾ? ಈಗ ಹೋಗಿ ಮೇಡಮ್ನ ಮಾತನಾಡಿಸ್ತೀರಾ ಅಥವಾ ಸ್ನಾನ ಮುಗಿಸಿ ರೆಡಿಯಾಗಿ ಬಂದು ಒಟ್ಟಿಗೆ ತಿಂಡಿ ಮಾಡ್ತಾ ಮಾತನಾಡ್ತೀರಾ ಎಂದು ವಾಸುಕಿ ಲಿಫ್ಟಿಂದ ಹೊರಬರುತ್ತಾ ಕೇಳುವನು. ಈಗಾಗಲೇ ಮಾಮ್ನ ಮಾತನಾಡಿಸಲು ಬಂದಿದ್ದೇನೆ. ಅವರನ್ನು ಮಾತನಾಡಿಸಿ ನಾನೇ ತಿಂಡಿ ತಿನ್ನಿಸಿ ವಾಪಸ್ ರೂಮ್ಗೆ ಹೋಗ್ತೇನೆ ಅಂತ ಹೇಳಿದವ ತನ್ನಮ್ಮನ ಕೋಣೆಗೆ ಹೋಗುವನು. ಅವನನ್ನು ನೋಡ್ತಿದ್ದಾಗೆ ನೀಲಾಂಬರಿಯವರನ್ನು ನೋಡಿಕೊಳ್ಳುವ ನರ್ಸ್ ಪೂಜಾ ಎದ್ದು ನಿಂತು ಗೌರವ ಸೂಚಿಸಿದಳು. ಟ್ಯಾಬ್ಲೆಟ್ ಯಾವುದು ಕೊಡಬೇಕು ಎಲ್ಲವನ್ನು ಟೇಬಲ್ ಮೇಲೆ ಇಡಿ. ಹಾಗೆ ಮೇಡ್ಗಳಿಗೆ ತಿಂಡಿ ತರಲು ಹೇಳಿ ಹೋಗಿ ಅಂತ ಆ ನರ್ಸಿಗೆ ಹೇಳಿದಾಗ ಬೆಳಗಿನ ಸಮಯದಲ್ಲಿ ನೀಲಾಂಬರಿಯವರಿಗೆ ಕೊಡಬೇಕಾದ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಟೇಬಲ್ ಮೇಲೆ ಇಟ್ಟು ಹೋಗುವಳು. ಚಿನ್ನು ಬಾಕಂದ ಎಂದು ಮಮತೆಯಿಂದ ಕರೆದ ತಾಯಿಯ ಕೂಗಿಗೆ ಮುಗುಳ್ನಗೆ ನಕ್ಕ ಅಗಸ್ತ್ಯ ವೀಲ್ ಚೇರ್ ಮೇಲೆ ಕೂತಿದ್ದವರ ಹತ್ತಿರ ಹೋಗಿ ಅವರ ಹಣೆಗೆ ಮುತ್ತಿಟ್ಟ. ಬಾ ಕೂತ್ಕೋ ಅಂತ ಹೇಳಿದವರು ಅವನಿಗೆ ಬೆಡ್ ಮೇಲೆ ಕೂರಲು ಹೇಳಿದರು. ರೂಮ್ ಒಳಗೆ ಬರಲು ಪರ್ಮಿಷನ್ ಕೇಳಲು ಹೊರ ನಿಂತಿದ್ದ ಮೇಡ್ಗಳಿಗೆ ಒಳಗೆ ಬರಲು ಹೇಳುವನು. ಅವನ ಪರ್ಮಿಷನ್ ಸಿಗುತ್ತಿದ್ದಾಗೆ ಒಳಗೆ ಬಂದು ಟೇಬಲ್ ಮೇಲೆ ತಿಂಡಿ ನೀರು ಇಟ್ಟು ಹೊರ ಹೋಗುವರು. ಇಲ್ಲಿಗೆ ಯಾಕೆ ತರಿಸ್ತೀಯಾ? ತಿಂಡಿನ ನಿನ್ನೊಟ್ಟಿಗೆ ಹೊರಗಡೆ ಡೈನಿಂಗ್ ಟೇಬಲ್ ಮೇಲೆ ತಿನ್ನಬೇಕು ಅಂತ ಇದ್ದೆ ನಾನು. ನೀನು ಫ್ರೆಶ್ ಅಪ್ ಆಗಿ ಬಾ ಎಂದು ಕೇಳುವರು. ಮಾಮ್, ನಿಮ್ಮ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳುವ ಸಮಯ ಇದು. ಸರಿಯಾದ ಸಮಯಕ್ಕೆ ತಿಂಡಿ ಮಾಡಬೇಕು ನೀವು. ಸೊ ಇವತ್ತು ನಾನು ನಿಮಗೆ ತಿಂಡಿ ತಿನ್ನಿಸ್ತೇನೆ. ನನಗಾಗಿ ಕಾದರೆ ಇನ್ನು 1 ಅವರ್ ಲೇಟ್ ಆಗುತ್ತೆ. ನಿಮ್ಮ ಊಟ ತಿಂಡಿ ವಿಚಾರದಲ್ಲಿ ನಾನು ಡಿಲೇ ಮಾಡೋಲ್ಲ. ನಾನಿವತ್ತು ನನ್ನ
ಅಮ್ಮನಿಗೆ ತಿನ್ನಿಸ್ತೇನೆ ಅಂತ ಹೇಳಿದವ ತನ್ನ ತಾಯಿಗೆ ತಿಂಡಿ ತಿನ್ನಿಸಿದ ನಂತರ ಅವರ ಜೊತೆ ಬಿಸ್ನೆಸ್ ಕುರಿತಾಗಿ ಮಾತನಾಡುತ್ತಾ ಅವರಿಗೆ ಟ್ಯಾಬ್ಲೆಟ್ಸ್ ಕೊಡುವನು. ಹಾಗೂ ನೆಕ್ಸ್ಟ್ ವೀಕಿಂದ ಆಫೀಸ್ ಹೋಗ್ತೀಯಂತೆ, ಇನ್ನು ಸ್ವಲ್ಪ ರೆಸ್ಟ್ ಮಾಡು, ಆಗಿದ್ರೆ ಮಾಡು ಕಂದ. ಇಷ್ಟು ಬೇಗ ಯಾಕೆ ಹೋಗ್ತೀಯಾ? ಆಫೀಸ್ನಲ್ಲಿ ವಾಸುಕಿ ಇದ್ದಾನೆ ಅಲ್ವಾ, ತೊಂದರೆ ಇಲ್ಲ, ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ಮಾಡು ಮನೆಯಲ್ಲಿ ಅಂತ ಟ್ಯಾಬ್ಲೆಟ್ಸ್ ತೆಗೆದುಕೊಂಡ ನಂತರ ಮಗನಿಗೆ ಹೇಳುವರು. ನಾನೀಗ ಹುಷಾರಾಗಿದ್ದೇನೆ, ನಿಮ್ಮ ಡೆವಿಲ್ ಮಗ ಈಗ ಪರ್ಫೆಕ್ಟ್, ಆಲ್ ರೈಟ್, ಡೋಂಟ್ ವರಿ. ನಾಳೆ ಹೆವರ್ಡ್ ಫಂಕ್ಷನ್ ಇದೆ, ನಾನು ಈಗ ಹುಷಾರಾಗಿದ್ದೇನೆ ಅನ್ನೋದನ್ನು ಹೆವರ್ಡ್ ಫಂಕ್ಷನ್ ಮೂಲಕನೇ ತಿಳಿಸ್ತೇನೆ. ಅದಾದ ನಂತರ ನನ್ನೆಲ್ಲ ಬಿಸ್ನೆಸ್ಗಳನ್ನು ಒಂದು ಕಡೆಯಿಂದ ನೋಡಿಕೊಂಡು ಬರಬೇಕು. ವಾಸು ಇದ್ದಾನೆ ಅಂದಮೇಲೆ ಎಲ್ಲವೂ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಕಂಪನಿಯ CEO ಆಗಿ ನಾನು ನನ್ನ ಕೆಲಸವನ್ನು ಮಾಡಬೇಕು ಅಲ್ವಾ? ಸೊ ಯು ಡೋಂಟ್ ವರಿ, ನಾನೀಗ ಹುಷಾರಾಗಿದ್ದೇನೆ ಅಂತ ಹೇಳಿದವ ಎದ್ದು ನಿಂತ. ಸರಿ, ಕೆಲಸದ ವಿಷಯದಲ್ಲಿ ನೀನು ಕೂಡ ನನ್ನಂತೆ ಹೋಗು, ಸ್ನಾನ ಮುಗಿಸಿ ತಿಂಡಿ ಮಾಡು ಹೋಗು ಎಂದು ಹೇಳುವರು. ಸರಿ ಎಂದು ತಲೆ ಆಡಿಸಿದವ ಹೊರಗಡೆ ನಿಂತಿದ್ದ ನರ್ಸ್ಗೆ ತನ್ನ ತಾಯಿಯನ್ನು ಜೋಪಾನವಾಗಿ ನೋಡಿಕೊಳ್ಳುವಂತೆ ಹೇಳಿದವ ಲಿಫ್ಟ್ ಮೂಲಕ ತನ್ನ ರೂಮ್ ತಲುಪಿ ಸ್ನಾನ ಮಾಡಲು ಹೋಗಿದ್ದ. ಹಿಂದಿನಂತೆ ಬೇಗನೆ ಎದ್ದಿದ್ದ ಸ್ವರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಬಂದವಳು ರೂಮ್ ಒಳಗೆ ಮಲಗಿದ್ದ ಮಗಳನ್ನು ಹಾಲಿಗೆ ತಂದು ತೊಟ್ಟಿಲೊಳಗೆ ಮಲಗಿಸಿ ಬೆಳಗಿನ ತಿಂಡಿಯನ್ನು ರೆಡಿ ಮಾಡುತ್ತಿದ್ದಳು. 10 ಚಪಾತಿ ಆಗುವಷ್ಟು ಹಿಟ್ಟನ್ನು ಕಲಸಿ ಬೇಗನೆ ಚಪಾತಿಗಳನ್ನು ಹೊತ್ತು ಸುಟ್ಟಿದವಳು. ಜೊತೆಗೆ ಚಟ್ನಿ ಹಾಗೂ ಟೊಮೆಟೊ ಗೊಜ್ಜನ್ನು ಮಾಡಿದಳು. ಅದೇ ಚಪಾತಿ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಊಟಕ್ಕೂ ಆಗುತ್ತಿತ್ತು. ಅನ್ನದ ಐಟಮ್ಸ್ ಮಾಡಿದ ದಿನ ಮಾತ್ರ ಅವಳು ರಾತ್ರಿ ಅಡುಗೆ ಮಾಡಿಕೊಳ್ಳುತ್ತಿದ್ದದ್ದು. ಇನ್ನು ಚಪಾತಿ, ದೋಸೆ ಈ ರೀತಿ ಇದ್ದರೆ ಒಂದೇ ಟೈಮ್ ಮಾಡಿಕೊಳ್ಳುತ್ತಿದ್ದದ್ದು ಅವಳು. 4 ಚಪಾತಿಗಳನ್ನು ಒಂದು ಬಾಕ್ಸಿಗೆ ಹಾಕಿಕೊಂಡು ಇನ್ನೆರಡು ಪುಟ್ಟ ಬಾಕ್ಸಲ್ಲಿ ಚಟ್ನಿ ಹಾಗೂ ಗೊಜ್ಜನ್ನು ಹಾಕಿಕೊಂಡು ಪಕ್ಕದ ಮನೆಯ ಅಜ್ಜಿಯ ಮನೆಗೆ ಹೋಗಿ ಅವರಿಗೆ ತಿಂಡಿ ಕೊಟ್ಟವಳು. ಮನೆಯೊಳಗೆ ಬಂದಾಗ ತೊಟ್ಟಿಲೊಳಗೆ ಮಲಗಿದ್ದ ಪುಟಾಣಿ ಎಚ್ಚರವಾಗಿದ್ದಳು. ಪಿಳಿ ಕಣ್ಣು ಬಿಡುತ್ತಾ ತನ್ನ ಅಮ್ಮನಿಗಾಗಿ ಸುತ್ತಲೂ ಹುಡುಕುತ್ತಿದ್ದ ಪುಟಾಣಿ ತನ್ನಮ್ಮನನ್ನು ಕಂಡ ತಕ್ಷಣ ಮುದ್ದಾಗಿ ನಕ್ಕಿತು. ತೊಟ್ಟಿಲೊಳಗಿದ್ದ ಮಗುವನ್ನು ಎತ್ತಿಕೊಂಡವಳು ಅಲ್ಲಿಯೇ ನೆಲದ ಮೇಲೆ ಕುಳಿತುಕೊಂಡು ಹಾಲು ಕುಡಿಸಿದಳು. ಏನಿವತ್ತು ನಮ್ಮಮ್ಮ ಇಷ್ಟೊತ್ತಾದರೂ ತನ್ನನ್ನು ಪಕ್ಕದ ಮನೆ ಅಜ್ಜಿ ಹತ್ತಿರ ಬಿಟ್ಟಿಲ್ಲ ಅನ್ನುವಂತೆ ಪುಟಾಣಿ ತನ್ನ ಕಣ್ಣನ್ನು ಮತ್ತಷ್ಟು ಅರಳಿಸಿ ಬಾಯಲ್ಲಿ ಬೆರಳಿಟ್ಟುಕೊಂಡು ತನ್ನಮ್ಮನನ್ನು ನೋಡುತ್ತಿದ್ದಳು. ಏನೇ ಬಂಗಾರಿ, ಹೀಗೆ ನೋಡ್ತಾ ಇದೆಯಾ ಚೀಕಳ್ಳಿ? ಓನು ಬಂಗಾರಿ ಎಂದೆಲ್ಲ ಮಗಳನ್ನು ಮುದ್ದು ಮಾಡಿ ಅಲ್ಲಿಯೇ ಮಗಳಿಗಾಗಿ ಚಾಪಿಯ ಮೇಲೆ ಪುಟ್ಟ ಹಾಸಿಗೆಯನ್ನು ಹಾಕಿ ಮಗಳನ್ನು ಮಲಗಿಸಿ ಅವಳ ಆಟದ ಸಾಮಾನುಗಳನ್ನು, ಗೊಂಬೆಗಳನ್ನು ಇಟ್ಟವಳು ಇಂದು ಆಫೀಸ್ಗೆ ರಜೆ ಹಾಕುತ್ತಿರುವುದರ ಬಗ್ಗೆ ಈಗ ಆಫೀಸ್ ಇನ್ಚಾರ್ಜ್ ಆಗಿರುವ ಜೀವನ್ ಹೆಗ್ಡೆಗೆ ಮೇಲ್ ಸೆಂಡ್ ಮಾಡಿದವಳು. ನಂತರ ಸಂಜನಾಗೂ ಸಹ ಮೇಲ್ ಮಾಡಿದಳು. ಈಗ ತಾನೇ ಎಚ್ಚರವಾಗಿದ್ದ ಸಂಜನಾ ಗೆಳತಿಯ ಮೇಲ್ ನೋಡ್ತಿದ್ದಾಗೆ ಅವಳಿಗೆ ಕಾಲ್ ಮಾಡಿದಳು. ಹಲೋ ಸಂಜು, ಸ್ವರ ಇವತ್ತು ಆಫೀಸ್ಗೆ ಬರೋಲ್ಲ ಅಂತ ಮೇಲ್ ಕಳಿಸಿದ್ಯಾ? ಯಾಕೆ, ಹುಷಾರಾಗಿದೆಯಾ? ಪಾಪು ಹೇಗಿದ್ದಾಳೆ ಅಂತ ಕೇಳುವಳು. ನಾನು ಮತ್ತು ಪಾಪು ಹುಷಾರಾಗಿದ್ದೇವೆ. ಇವತ್ತು ಹಾಸ್ಪಿಟಲ್ಗೆ ಹೋಗೋದಿತ್ತು. ಅದು ಆಪ್ರೇಷನ್ ಆಗಿ ಇವತ್ತಿಗೆ 1 ತಿಂಗಳಲ್ವಾ, ಇಂಜೆಕ್ಷನ್ ಇತ್ತು ಪಾಪುಗೆ ಹಾಕಿಸೋಕ್ಕೆ, ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇನೆ. ಜೀವನ್ ಸರ್ ಮತ್ತು ನಿನಗೂ ಕೂಡ ಮೇಲ್ ಮಾಡಿದ್ದೇನೆ ಎಂದು ಹೇಳಿದಳು. ಸರಿ ಆಯಿತು, ಹುಷಾರ್, ಹಾಸ್ಪಿಟಲ್ಗೆ ಹೋಗು, ಏನಾದರೂ ಇದ್ದರೆ ಕಾಲ್ ಮಾಡು ಎಂದು ಹೇಳಿದ ಸಂಜನಾ ಕಾಲ್ ಕಟ್ ಮಾಡಿದಳು. ಸಂಜನ ಜೊತೆ ಮಾತಾಡಿ ಆದ ಬಳಿಕ ದಬಾಕಿಕೊಂಡು ತೆವಳುತ್ತಿದ್ದ ಮಗಳನ್ನು ಎತ್ತಿಕೊಂಡು ಬಚ್ಚಲು ಮನೆಗೆ ಹೋಗುವಳು. ತನ್ನ ಕಾಲ ಮೇಲೆ ಮಗಳನ್ನು ಮಲಗಿಸಿಕೊಂಡು ಬೇಬಿ ಆಯಿಲ್ನಿ ಮೈ ತುಂಬ ಸವರಿ ಮೆಲ್ಲಗೆ ಮಸಾಜ್ ಮಾಡ್ತಾ ನಂತರ ಬಿಸಿ ನೀರಿನಲ್ಲಿ ಮಗಳಿಗೆ ಮೈ ತೊಳೆದು ನಿಧಾನಕ್ಕೆ ನೆತ್ತಿಯ ಸುತ್ತ ಮುಟ್ಟದೆ ತಲೆ ಸ್ನಾನ ಮಾಡಿಸಿದಳು. ಬಿಳಿ ಬಣ್ಣದ ಪುಟ್ಟ ಟವಲ್ನಲ್ಲಿ ಮಗಳನ್ನು ಸುತ್ತಿಕೊಂಡು ಹೊರ ಕರೆದುಕೊಂಡು ಬರುವಳು. ಮಗಳನ್ನು ಎತ್ತಿಕೊಂಡೇ ರೂಮ್ನಲ್ಲಿದ್ದ ಬೇಬಿ ಬಾಕ್ಸನ್ನು ಎತ್ತಿಕೊಂಡು ಜೊತೆಗೆ ಬೀರುವಿನಲ್ಲಿಟ್ಟಿದ್ದ ಕಾಟನ್ ಫ್ರಾಕ್, ಸಾಕ್ಸ್ಗಳನ್ನು, ಶೂ, ಟೋಪಿ ಎಲ್ಲವನ್ನು ಎತ್ತಿಕೊಂಡು ಪುಟ್ಟದಾದ ಹಾಲಿಗೆ ಬಂದವಳು ಅಲ್ಲಿಯೇ ಕೆಳಗಡೆ ಕುಳಿತುಕೊಂಡು ಮಗಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಳು. ನೀಟಾಗಿ ಮಗುವಿನ ಮೈ ಒರೆಸಿ ನಂತರ ಬೇಬಿ ಲೋಷನ್ ಹಾಕಿ, ಪೌಡರ್ ಹಾಕಿ, ಕಪ್ಪು ಬೊಟ್ಟು ಹಾಕಿ ಮಗಳನ್ನು ತಯಾರು ಮಾಡಿದಳು. ನಂತರ ಡೈಪರ್ ಹಾಕಿ ಚಂದದ ಫ್ರಾಕ್, ಕೈಕಾಲುಗಳಿಗೆ ಸಾಕ್ಸ್ ಹಾಕಿದವಳು. ಫ್ರಾಕ್ ಮೇಲೆ ಸ್ವೆಟರ್ ಹಾಕಿ ಮಗಳನ್ನು ತೊಟ್ಟಿಲ ಒಳಗೆ ಮಲಗಿಸಿದವಳು. ನಂತರ ಬೇಗ ತಾನು ಸೀರೆ ಹೊಟ್ಟು ರೆಡಿ ಆದವಳು ಕ್ಯಾಬ್ ಬುಕ್ ಮಾಡಿಕೊಂಡಳು. ಕ್ಯಾಬ್ ಬರುವಷ್ಟರಲ್ಲಿ 2 ಚಪಾತಿಯನ್ನು ಹಾಕಿಕೊಂಡು ತಿಂದು ಮುಗಿಸಿದವಳು. ದೊಡ್ಡ ಬಾಟಲ್ಗೆ ನೀರು ಕಾಯಿಸಿಕೊಂಡು ಹಾಕಿಕೊಂಡವಳು. ಮಗಳಿಗೆ ಬೇಕಾದ ಡೈಪರ್, ನ್ಯಾಪ್ಕಿನ್, ವೆಟ್ ವೈಪ್ಸ್ ಎಲ್ಲವನ್ನು ತನ್ನ ವ್ಯಾನಿಟಿ ಬ್ಯಾಗ್ಗೆ ಹಾಕಿಕೊಂಡವಳು. ಮಲಗಿದ್ದ ಮಗಳನ್ನು ಎಚ್ಚರ ಮಾಡಿ ಹಾಲು ಕುಡಿಸಿ ಕ್ಯಾಬ್ ಬಂದ ಸದ್ದು ಕೇಳಿಸಿದಾಗ ಮಗಳ ಪುಟ್ಟ ಕಾಲಿಗೆ ಶೂ ಹಾಕಿದವಳು. ಮಗಳನ್ನು ಕವರಿಂಗ್ ಬೆಡ್ನಲ್ಲಿ ಮುಚ್ಚಿಕೊಂಡು ಹೊರಗಡೆ ಬಂದವಳು ತನ್ನ ಸ್ಲಿಪ್ಪರ್ ಹಾಕಿಕೊಂಡು ಕ್ಯಾಬ್ ಹತ್ತಿದಳು.
ಹಾಸ್ಪಿಟಲ್ ಮುಂದೆ ಕ್ಯಾಬ್ ನಿಂತಾಗ ಅವರಿಗೆ ಹಣ ಕೊಟ್ಟು ಕ್ಯಾಬ್ನಿಂದ ಇಳಿದವಳು ಮಕ್ಕಳ ಡಾಕ್ಟರ್ ಹತ್ರ ಹೋಗಿದ್ದಳು. ಅವ್ರಿಗೆ ಬ್ಯಾಂಗ್ಳೂರ್ ಡಾಕ್ಟರ್ ನೋಡಿರುವ ಮಗುವಿನ ರಿಪೋರ್ಟ್ ಕೊಟ್ಟು ಅವರು ಚೀಟಿಯಲ್ಲಿ ಬರೆದು ಕೊಟ್ಟಿರುವ ಇಂಜೆಕ್ಷನ್ ತೋರಿಸಿದಳು. 10 ಮಂತ್ಸ್ ಅಲ್ವಾ ಬೇಬಿಗೆ ಎಂದು ಕೇಳಿದರೆ ಡಾಕ್ಟರ್. ಹೌದು ಡಾಕ್ಟರ್, 10 ತಿಂಗಳಾಯಿತು, 7 ಹುಟ್ಟಿ ಎಂದು ತಿಳಿಸಿದಳು. ಹೇ ಮುದ್ದು, ಓನೆ ಬಂಗಾರಿ ಎಂದೆಲ್ಲ ಮುದ್ದಾಡಿದರು ಮಗುನ. ಅವಳು ಬಾಯಲ್ಲಿ ಇಟ್ಟಿದ್ದ ಬೆರಳನ್ನು ತೆಗೆಯದೆ ಈಗೀಗ ಮಾತು ಕಲಿಯಲು ಶುರು ಮಾಡಿದ್ದರಿಂದ ಮಾಮ್ ಮಾಮ್ ಎಂದು ರಾಗವಾಗಿ ಹೇಳುತ್ತಿತ್ತು. ತುಂಬ ಚೆನ್ನಾಗಿದ್ದಾಳೆ ನಿನ್ನ ಮಗಳು. ನಿನ್ನ ಕಣ್ಣಿನ ಬಣ್ಣವೇ ಅವಳಿಗಿರೋದು, ಬ್ಲೂ ಐಸ್. 7 ತಿಂಗಳಿಗೆ ಹುಟ್ಟಿದ ಮಗು ಅಂತ ಅನಿಸೋದಿಲ್ಲ. ದೃಷ್ಟಿ ಆಗುತ್ತೆ. ಮನೆಗೆ ಹೋದ ಬಳಿಕ ದೃಷ್ಟಿ ತೆಗಿಯಮ್ಮ. ಹಾಗೆ ಮಗುವಿಗೆ ಈಗ ಸರ್ಲ್ಯಾಕ್ಸ್ ತಿನ್ನಿಸ್ತಾ ಇದೆಯಾ ಎಂದು ಕೇಳುವರು. ಹಾಂ ಮೇಡಮ್, ಈಗೀಗ ರೂಢಿ ಮಾಡಿದ್ದೇನೆ. ಆದರೂ ಹೆಚ್ಚಾಗಿ ತಿನ್ನೋಲ್ಲ. ತಾಯಿಯ ಹಾಲೇ ಆಗಲೇಬೇಕು ಇವಳಿಗೆ ಅಂತ ಬಾಯಲ್ಲಿ ಬೆರಳು ಇಟ್ಟುಕೊಂಡಿದ್ದ ಮಗಳನ್ನು ನೋಡುತ್ತಾ ಹೇಳುವಳು. ತಾಯಿ ಹಾಲು ಒಳ್ಳೆ ಇದೆ, ಜೊತೆಗೆ ಪ್ರೋಟೀನ್ಸ್ ಎಲ್ಲ ಬೇಕಲ್ವಾ. ಸೊ ಈ ಸೆಲ್ಲಾಕ್ಸ್ ಮತ್ತು ನೀವೇ ಕಾಳುಗಳ ಹಿಟ್ಟನ್ನು ತಯಾರು ಮಾಡಿಕೊಳ್ಳಿ. ಮನೆಯಲ್ಲಿ ಈ ಮೊಳಕೆ ಬಂದಿರುವ ಕಾಳುಗಳನ್ನೆಲ್ಲ ಒಣಗಿಸಿ ಪುಡಿ ಮಾಡಿಕೊಂಡು ಮಗುವಿಗೆ ತಿನ್ನಿಸುವುದನ್ನು ರೂಢಿ ಮಾಡಿ ಎಂದು ಕೆಲವು ಸೂಚನೆಗಳನ್ನು ಹೇಳಿದರು. ಸರಿ ಮೇಡಮ್, ಇನ್ಮೇಲಿಂದ ಶುರು ಮಾಡ್ತೀನಿ. ಯಾವ್ಯಾವ ಕಾಲು ಏನೇನು ಅಂಥದ್ದೆಲ್ಲ ಹೇಳಿಬಿಡಿ ಅಂತ ಮೊಬೈಲ್ನ ರೆಕಾರ್ಡ್ಗೆ ಇಟ್ಟಳು. ಅವರು ಸಹ ಸ್ವರಳ ನಂಬರ್ ತೆಗೆದುಕೊಂಡು ವಾಟ್ಸಪ್ ಮಾಡುವುದಾಗಿ ಹೇಳಿ ಅಲ್ಲಿಯೇ ಮಾಡಿದರು. ನಂತರ ಮಗುವಿಗೆ ಇಂಜೆಕ್ಷನ್ ಹಾಕಿಸುವುದು ಇದ್ದಿದ್ದರಿಂದ ಕರೆದುಕೊಂಡೋಗಿ ಇಂಜೆಕ್ಷನ್ ಹಾಕಿಸಿದರು. ಇನ್ಯಾವ ತೊಂದರೆ ಏನೂ ಇಲ್ಲಮ್ಮ, ಆಪರೇಷನ್ ಆಗಿದೆಯಲ್ಲ, ಧೈರ್ಯವಾಗಿರು. ಮಗು 7 ತಿಂಗಳಿಗೆ ಹುಟ್ಟಿದ್ರೆ ಏನಂತೆ, ನಾವು ಚೆನ್ನಾಗಿ ನೋಡಿಕೊಳ್ಳುವುದರ ಮೇಲೆ ಡಿಪೆಂಡ್ ಆಗುತ್ತೆ. ಏನಕ್ಕೂ ಹೆದರ್ಕೊಳ್ಬೇಡ. ನೀನು ಸಿಂಗಲ್ ಪ್ಯಾರೆಂಟ್ ಆಗಿ ಒಬ್ಬಳೆ ಮಗುವನ್ನು ನೋಡಿಕೊಳ್ಳುತ್ತಿರೋದು ನೋಡಿದರೆ ಹೆಮ್ಮೆಯಾಗುತ್ತೆ. ಏನೇ ಡೌಟ್ ಇದ್ದರೂ ಕಾಲ್ ಮಾಡಿ ಕೇಳು ಆಯಿತಾ. ಇವತ್ತು ಸ್ವಲ್ಪ ಜ್ವರ ಬರ್ಬೋದು, ಇಂಜೆಕ್ಷನ್ ಹಾಕಿದ್ದೇನೆ ಅಲ್ವಾ. ಇಂಜೆಕ್ಷನ್ ಹಾಕಿರುವ ಜಾಗಕ್ಕೆ ಸ್ವಲ್ಪ ಶಾಖ ಕೊಡು, ಏನಾಗೋಲ್ಲ ಎಂದು ಹೇಳಿದರು. ಸರಿ ಡಾಕ್ಟರ್, ಬರ್ತೀನಿ ಅಂತ ಹೇಳಿದಳು. ಎದ್ದು ನಿಂತಳು. ಹಾಗೆ ನೀನು ಹಣ್ಣು ತರಕಾರಿಗಳನ್ನು ಚೆನ್ನಾಗಿ ತಿನ್ನು. ಸ್ವಲ್ಪ ವೀಕ್ ಆಗಿದೆಯಾ ಅನಿಸುತ್ತೆ. ಚೆನ್ನಾಗಿ ಊಟ ತಿಂಡಿ ಮಾಡಿಕೊಂಡು ತಿನ್ನಮ್ಮ, ಸರಿನಾ ಎಂದು ಹೇಳಿದಾಗ ನಗುತ್ತಾ ತಲೆ ಆಡಿಸಿದಳು. ಹಾಸ್ಪಿಟಲಿಂದ ಹೊರಬಂದಿದ್ದಳು. ಅಮ್ಮನ ತೋಳಿನಲ್ಲಿ ಪುಟಾಣಿ ಮಲಗಿಬಿಟ್ಟಿದ್ದಳು. ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಸೇರಿದಳು. ಮಗಳ ಜೊತೆ ಮಲಗಿಬಿಟ್ಟಳು. ಸಂಜೆ ಅಷ್ಟೊತ್ತಿಗೆ ಎಚ್ಚರವಾದವಳು ಮಧ್ಯ ಮಧ್ಯದಲ್ಲಿ ಮಗುವಿಗೆ ಹಾಲು ಕುಡಿಸುತ್ತಾ ಆಫೀಸ್ ಕೆಲಸ ಮುಗಿಸಿಕೊಂಡವಳು. ಬೆಳಗ್ಗೆ ಮಾಡಿಟ್ಟಿದ್ದ ಚಪಾತಿಗೆ 1 ಗ್ಲಾಸ್ನಷ್ಟು ಅಕ್ಕಿ ಹಾಕಿಕೊಂಡವಳು ಪಕ್ಕದ ಮನೆ ಅಜ್ಜಿಗೆ ಊಟ ಕೊಟ್ಟು ಎಂದಿನಂತೆ ಆ ದಿನವನ್ನು ಕಳೆದಳು. ಹಲೋ ಅಮ್ಮ, ನಿನ್ನೆ ಹೇಳಿದ್ದು ನೆನಪಿದೆ ಅಲ್ವಾ? ಇವತ್ತು ಸಂಜೆ ಅಷ್ಟೊತ್ತಿಗೆ ನೀನು ಮತ್ತು ಪಪ್ಪ ಅಲ್ಲಿಂದನೇ ಫಂಕ್ಷನ್ ನಡೆಯೋ ಜಾಗಕ್ಕೆ ಬಂದುಬಿಡಿ ಎಂದು ಸಪ್ತ ತನ್ನ ತಾಯಿಗೆ ಕಾಲ್ ಮಾಡಿ ಹೇಳುತ್ತಿದ್ದಳು. ಸರಿ ಕಣೆ, ಆಯಿತು. ನಿನ್ನೆನೇ ಹೇಳಿದೆಯಲ್ಲ, ನಾನು ನಿಮ್ಮಪ್ಪ ಅಲ್ಲಿಗೆ ಬರ್ತೀವಿ. ನಿಮ್ಮ ಅಣ್ಣ ಬರೋದು ಡೌಟ್. ಅವನ ಹೆಂಡತಿ ಮನೆಯಲ್ಲಿ ಹೋಗಿ ಕೂತಿದ್ದಾನೆ. ಹಾಗೆ ಫಂಕ್ಷನ್ ಮುಗಿಯುತ್ತಿದ್ದಾಗೆ ನೀವು ಮತ್ತೆ ಅಲ್ಲಿಯಂದಿರು ನಮ್ಮ ಮನೆಗೆ ಬನ್ನಿ. ತುಂಬ ದಿನ ಆಗಿತ್ತು ನೀವಿಬ್ಬರು ಬಂದು ಎಂದು ದೇವಿಕಾ ಹೇಳುವರು. ನೋಡ್ತೀನಮ್ಮ, ಈ ಸಲವರೆಗೆ 100% ಯೂತ್ ಐಕಾನ್ ಅವಾರ್ಡ್ ಬಂದೇ ಬರುತ್ತೆ. ಪಾರ್ಟಿ ಎಲ್ಲ ಇರುತ್ತೆ. ನಾನು ನೋಡಿ ಹೇಳ್ತೀನಿ ಬಿಡು ನಿಂಗೆ ಅಂತ ಹೇಳಿದ ಸಪ್ತ ಕಾಲ್ ಕಟ್ ಮಾಡಿ ಹೊರಗಡೆ ಬಂದಿದ್ದಳು. ಮಮ್ಮಿ, ಅವಾರ್ಡ್ ಫಂಕ್ಷನ್ಗೆ ಗೌನ್ ಹಾಕ್ಲಾ ಅಥವಾ ನೀವೆಲ್ಲ ಟ್ರೆಡಿಷ್ನಲ್ ಆಗಿ ಸೀರೆ ಹಾಕ್ತಾ ಇದ್ದೀರಾ? ನಾನು ಅದೇ ರೀತಿ ಸೀರೆ ಹಾಕ್ಲಾ ಎಂದು ವರ್ಷ ತನ್ನ ಅಮ್ಮನನ್ನು ಕೇಳುತ್ತಿದ್ದಳು. ನೀನು ಯಾಕೆ ಸೀರೆ ಹಾಕ್ತೀಯಾ? ನಾನು ಮತ್ತು ಸಪ್ತ ಸೀರೆ ಹಾಕ್ತೀವಿ, ನೀನು ಗೌನ್ ಹಾಕು ಅಂತ ತೇಜಸ್ವಿನಿ ರಾವ್ ಅವರು ಹೇಳಿದರು. ಸರಿ ಮಮ್ಮಿ, ಹಾಗಾದರೆ ನೋಡಿ ಬ್ಲೂ ಕಲರ್ ಮತ್ತು ರೆಡ್ ಕಲರ್ ಗೌನಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕೇಳಿದಳು. ನಾವೆಲ್ಲ ರೆಡ್ ಕಲರ್ ಸ್ಯಾರಿ ಹಾಕ್ತಾ ಇದ್ದೀವಿ ಅಲ್ವಾ, ಸೊ ನೀನು ಸಹ ರೆಡ್ ಕಲರ್ ಗೌನೇ ಹಾಕು. ರೆಡ್ ಇಸ್ ಆಲ್ವೇಸ್ ಅಟ್ರ್ಯಾಕ್ಟ್ ಅಂತ ತೇಜಸ್ವಿನಿಯವರು ನಗುತ್ತಾ ಹೇಳಿದರು. ಸರಿ, ಹಾಗಾದರೆ ಈ ರೆಡ್ ಕಲರ್ ಗೌನೇ ಹಾಕ್ತೀನಿ. ಹಾಗೆ ಮಮ್ಮಿ, ಅತ್ತಿಗೆ ನಿಮಗೆ ಮೇಕಪ್ ಮಾಡಲು ಬರ್ತಾರಲ್ಲ, ಆಗ ನನ್ನ ರೂಮ್ಗೆ ಕಳಿಸಿ ಎಂದು ಹೇಳಿ ಹೋಗುವಳು. ತನ್ನ ತಾಯಿಯ ಜೊತೆ ಮಾತಾಡಿ ತನ್ನ ಗೆಳೆಯರಿಗೆ ಗೆಳೆಯತಿಯರಿಗೆಲ್ಲ ಕಾಲ್ ಮಾಡಿ ಹಿಂದೆ ಇರುವ ಬಿಸ್ನೆಸ್ ಅವಾರ್ಡ್ ಫಂಕ್ಷನ್ಗೆ ಕರೆಯುವಳು. ಏನು ಸಪ್ತ, ಇಷ್ಟೊಂದು ಜೋಶ್ನಲ್ಲಿದೆಯಾ? ಈ ವರ್ಷ ನಿನ್ನ ಗಂಡನಿಗೆ ಸಿಗುತ್ತೆ ಅಂತ ನೀನೇ ಫಿಕ್ಸ್ ಆಗಿ ಬಿಟ್ಟಿದ್ಯಾ ಅಲ್ಲ? ಆದರೂ ನೀನು ಭಾಳ ಚಾಲಾಕಿ ಸಪ್ತ. ಕಾಲೇಜ್ ಟೈಮಲ್ಲೂ ಒಬ್ಬ ರಿಚ್ ಬಾಯ್ ಫ್ರೆಂಡ್, ಮದುವೆ ಆದಮೇಲೆ ಗಂಡ ಕೂಡ ರಿಚ್. ನಿಮ್ಮ ಅಪ್ಪ ಅಮ್ಮ ಸಣ್ಣ ಬಟ್ಟೆ ಅಂಗಡಿ ಇಟ್ಟಿದ್ರು. ನೀನೊಬ್ಬಳೇ ಹೆಣ್ಣು ಮಗಳು ಅಂತ ನಿನ್ನನ್ನು ತುಂಬ ರಿಚ್ನಂತೆ ನೋಡಿಕೊಂಡ್ರು. ಆದರೂ ನಿನ್ನ ಡೆವಿಲ್ ಬಾಯ್ ಫ್ರೆಂಡ್ ತಾನೆ ಇವತ್ತು ನಿನ್ನ ಅಪ್ಪ ಅಮ್ಮ ಅಷ್ಟು ದೊಡ್ಡ ಬಟ್ಟೆ ಅಂಗಡಿ ಇಟ್ಟಿರೋದಕ್ಕೆ ಕಾರಣ. ಅವನು ಕೊಟ್ಟ ದುಡ್ಡನ್ನು ನೀನು ತೀರಿಸಲೇ ಇಲ್ವಲ್ಲೇ? ನಿನ್ನ ಮೇಲೆ ಎಷ್ಟು ಕೋಟಿ ಸುರಿದಿದ್ದ ಅವನು. ಅವನನ್ನೇ ಮರೆತು ನೀನು ಈ ಅಮೂಲ್ ಬೇಬಿನ ಮದುವೆಯಾಗಿ ಬಿಟ್ಟೆ. ಇದ್ರೆ ನಿನ್ನ ಥರ ಲೈಫ್ ಲೀಡ್ ಮಾಡಬೇಕು ಎಂದು ಕಾನ್ಫರೆನ್ಸ್ ಕಾಲ್ನಲ್ಲಿದ್ದ ಅವಳ ಗೆಳತಿಯರು ಅವಳನ್ನು ಆಡಿಕೊಳ್ಳುವರು. ವಿಲ್ ಶಟ್ ಅಪ್, ಬಾಯಿ ಮುಚ್ಚು, ಮಾತಾಡೋಕ್ಕೆ ಬರುತ್ತೆ ಅಂತ ಏನೇನೋ ಮಾತನಾಡೋದಲ್ಲ. ಹೌದು, ನನ್ನ ಅಪ್ಪ ಅಮ್ಮ ಅಷ್ಟು ದೊಡ್ಡ ಬಟ್ಟೆ ಅಂಗಡಿ ಹಾಕಲು ಅವನೇ ಕಾರಣ ಇರ್ಬೋದು. ಅವನು ಇನ್ವೆಸ್ಟ್ ಮಾಡಿರೋ ಅಂಗಡಿ ಅಂತ ಗ್ರಾಹಕರು ನಮ್ಮ ಅಂಗಡಿಗೆ ಬರ್ತಾ ಇರಲಿಲ್ವಲ್ಲ.
ನಮ್ಮ ಅಪ್ಪ ಅಮ್ಮನಿಗೆ ಬಟ್ಟೆ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಸಕ್ಸಸ್ ಆದರು. ನೀವು ಹೊಟ್ಟೆ ಕಿಚ್ಚಿಗೆ ಏನೇನು ಹೇಳಬೇಡಿ. ಅರ್ಜುನ್ ಅಂತ ಗಂಡ ಪಡೆಯಲು ನಾನು ಪುಣ್ಯ ಮಾಡಿದ್ದೇನೆ. ಆ ನನ್ನ ಎಕ್ಸ್ನ ನಂಬಿಕೊಂಡಿದ್ದರೆ ಇಷ್ಟೊತ್ತಿಗೆ ಎಲ್ಲಾದರೂ ಸತ್ತು ಬಿದ್ದಿರ್ತೀನಿ ಅಂತ ರಾಕ್ಷಸನ ಜೊತೆ ಯಾರಾದರೂ ಒಂದು ದಿನ ಆದರೂ ಬದುಕೋಕ್ಕಾಗುತ್ತಾ? ನನಗಂತೂ ಹೆಮ್ಮೆ ಇದೆ ನನ್ನ ಡಿಸಿಷನ್ ಬಗ್ಗೆ. ಒಳ್ಳೆ ಕೆಲಸ ಮಾಡಿದ್ದೇನೆ. ನಾನು ಅವನನ್ನು ಬಿಟ್ಟು ನನ್ನ ಗಂಡನ ಯಶಸ್ಸನ್ನು ನೋಡಲು ಇವತ್ತು ರಾತ್ರಿ ಬರುವ ಹಾಗಿದ್ದರೆ ಬನ್ನಿ, ಇಲ್ಲವಾದರೆ ಟಿ ವಿಯಲ್ಲಿ ನೋಡಿ ಹುರಿದುಕೊಳ್ಳಿ ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡಿದಳು. ಅಲ್ಲ, ಒಂದು ಲವ್ ಬ್ರೇಕಪ್ ಆದರೆ ಯಾಕೆ ಎಲ್ಲ ಹೆಣ್ಣು ಮಕ್ಕಳನ್ನು ದೂಷಿಸ್ತಾರೆ? ಈ ಮಾನ್ಸ್ಟರ್ ಜೊತೆ ಲೈಫ್ ಪೂರ್ತಿ ಯಾವುದಾದ್ರೂ ಹೆಣ್ಣು ಇರೋಕ್ಕೆ ಆಗುತ್ತಾ? ಬೇಗ ಎಚ್ಚೆತ್ತುಕೊಂಡು ನಾನು ಬ್ರೇಕಪ್ ಮಾಡಿಕೊಂಡೆ. ಒಳ್ಳೆ ಕೆಲಸನೇ ಮಾಡಿದ್ದೀನಿ ನಾನು. ಮದುವೆ ಆಗೋಕ್ಕೆ ಏನಿದ್ದರೂ ಅರ್ಜುನ್ ಅಂತ ಹುಡುಗರೇ ಸರಿ. ನನ್ನ ಡಿಸಿಷನ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಅದರಲ್ಲಿ ತಪ್ಪೇನಿದೆ? ನನ್ನ ಲೈಫ್ ನನ್ನಿಷ್ಟ. ಹೌದು, ನನಗೆ ಹಣದ ಹುಚ್ಚಿದೆ, ಜೊತೆಗೆ ಮಾನವೀಯತೆ ಕೂಡ ಇದೆ. ನಾನೇನು ಅಂತ ನನಗೆ ಗೊತ್ತು. ಬೇರೆಯವರಿಂದ ಸರ್ಟಿಫಿಕೇಟ್ ತೆಗೆದುಕೊಳ್ಳುವ ದರ್ದು ನನಗಿಲ್ಲ ಅಂತ ತನ್ನಲ್ಲೇ ಹೇಳಿಕೊಂಡ ಸಪ್ತ ಅತ್ತೆ ರೂಮ್ಗೆ ಹೋಗಿದ್ದಳು. ಅವರಿಗೆ ಸೀರೆ ಸೆಲೆಕ್ಟ್ ಮಾಡಿಕೊಟ್ಟು ರೂಮ್ಗೆ ಬಂದವಳಿಗೆ ತಲೆ ಸಿಡಿಯುತ್ತಿತ್ತು. ಒಟ್ಟೊಟ್ಟಿಗೆ ಹಳೆ ನೆನಪೆಲ್ಲ ಬಂದು ಕಾಡುತ್ತಿದ್ದವು. ಅಮ್ಮ ಆಗ್ತಾ ಇಲ್ಲ, ತಲೆನೋವ್ತಾ ಇದೆ. ನಮ್ಮ ಫ್ಯೂಚರ್ ಬಗ್ಗೆನೇ ಅಲ್ವಾ ಯೋಚನೆ ಮಾಡಿ ಇಂಥ ಡಿಸಿಷನ್ ತಗೊಳ್ಳೋದು. ಹಣ ನೋಡುವಾಗಿದ್ದರೆ ನಾನು ಅರ್ಜುನ್ಗಿಂತ ರಿಚ್ ಆಗಿರುವ ಆ ಡೆವಿಲ್ನೇ ಮದುವೆ ಆಗ್ತಾ ಇದ್ದೆ. ಅರ್ಜುನ್ ನಿಸ್ವಾರ್ಥ ಪ್ರೀತಿಗೆ ಸೋತೆ. ನಾನು ವೀಕ್ ಆದ ಸಮಯದಲ್ಲಿ ಅರ್ಜುನ್ ಬೆನ್ನೆಲುಬಾಗಿ ನಿಂತ. ಅರ್ಜುನ್ ಇಲ್ಲವಾಗಿದ್ದರೆ ನಾನು ಇವತ್ತಿಗೆ ಸತ್ತು ಹೋಗ್ತಿದ್ದೆ. ನನ್ನ ಅಷ್ಟು ಪ್ರೀತಿ ಮಾಡ್ತಾನೆ ಅರ್ಜುನ್, ಅಷ್ಟು ಕಾಳಜಿ ಮಾಡ್ತಾನೆ. ಒಂದು ಸಣ್ಣ ಇರುವೆನೂ ಸಹ ಸಾಯಿಸೋಲ್ಲ ಅವರು. ಅಂಥ ಮುಗ್ಧ ಅರ್ಜುನ್. ಆ ಡೆವಿಲ್ ಜನರನ್ನು ಇರುವೆ ಸಾಯಿಸಿದಾಗೆ ಸಾಯಿಸ್ತಾನೆ. ನನ್ನ ನಿರ್ಧಾರ ಸರಿಯಾಗೇ ಇತ್ತು. ಆ ಸಮಯದಲ್ಲಿ ನಾನೇನಾದರೂ ಅವನನ್ನು ನಂಬಿಕೊಂಡಿದ್ದಿದ್ರೆ ಇವತ್ತಿಗೆ ಸ್ವರ ಇರೋ ಜಾಗದಲ್ಲಿ ನಾನು ಇರ್ತಾ ಇದ್ದೆ. ಎಲ್ಲಿದ್ದಾಳೋ ಈ ಸ್ವರ? ಆ ದುಷ್ಟನಿಂದ ತಪ್ಪಿಸಿಕೊಂಡು ಎಲ್ಲಿ ಅಡಗಿ ಕೂತಿದ್ದಾಳೋ ಏನೋ ಅಂತ ಅಂದುಕೊಂಡವಳು ನಿದ್ರೆಗೆ ಜಾರಿದಳು. ಸಂಜೆ ಅಷ್ಟೊತ್ತಿಗೆ ಆಫೀಸ್ ಕೆಲಸ ಮುಗಿಸಿ ಬಂದ ಅರ್ಜುನ್ ಮನೆಯವರಿಗೆ ಬೇಗ ರೆಡಿ ಆಗಲು ಹೇಳಿದವನು ತುಂಬ ಬಾರಿ ಕಾಲ್ ಮಾಡಿದರೂ ರಿಸೀವ್ ಮಾಡದ ಮಡದಿಯನ್ನು ನೆನೆದು ಗಾಬರಿಯಲ್ಲಿ ರೂಮ್ಗೆ ಬರುವನು. ಮುದ್ದಾಗಿ ಮಲಗಿದ್ದ ಮಡದಿಯನ್ನು ನೋಡಿ ಆಯಾಸವೆಲ್ಲ ಕರಗಿ ಹೋಯಿತು ಅವನದು. ಅವಳ ಪಕ್ಕ ಹೋಗಿ ಮಲಗಿದವ ತಲೆ ಸವರಿದ. ಅರ್ಜುನ್, ಯಾವಾಗ ಬಂದೆ? ಸಾರಿ, ನೋಡಲೇ ಇಲ್ಲ, ನಿದ್ದೆ ಬಂದಿತ್ತು. ಟೈಮ್ ವೇಸ್ಟ್ ಆಗಿದೆ ಅಂತ ಹೇಳುತ್ತಾ ಎದ್ದು ಕುಳಿತಳು. ಇಟ್ಸ್ ಓಕೆ ಬೇಬಿ, ಇನ್ನೂ ಮಲಗಬೇಕಾ ಅಂದರೆ ಮಲಗು. ಇನ್ನು ಅವಾರ್ಡ್ ಫಂಕ್ಷನ್ಗೆ 4 hours ಇದೆ ಅಂತ ಹೇಳುವನು. ವಾಟ್? 4 hours ಅಷ್ಟೇ ಇರೋದು? ಅರ್ಜುನ್ ರೆಡಿ ಆಗಬೇಕು, ಅತ್ತೆಗೂ ಮತ್ತೆ ವರ್ಷಗೂ ಹೆಲ್ಪ್ ಮಾಡಬೇಕು ನಾನು ಅಂತ ಹೇಳಿದವಳು ವಾಶ್ರೂಮ್ಗೆ ಓಡಿದಳು. ಸ್ನಾನ ಮುಗಿಸಿ ಬಂದವಳು ಸಿಂಪಲ್ ಆಗಿರೋ ಚೂಡಿದಾರ್ ತೊಟ್ಟು ಅತ್ತೆ ಹಾಗೂ ನಾದಿನಿಗೆ ರೆಡಿ ಮಾಡಲು ಅವರ ರೂಮ್ ಕಡೆ ಓಡಿದಳು. ಈಗಾಗಲೇ ಸೀರೆ ಹುಟ್ಟಿದ್ದ ತೇಜಸ್ವಿನಿಯವರಿಗೆ ಮುಖಕ್ಕೆ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡಿ ಅವರನ್ನು ರೆಡಿ ಮಾಡುತ್ತಿದ್ದ ಹಾಗೆ ನಾದಿನಿ ರೂಮ್ಗೆ ಹೋಗುವಳು. ತನ್ನ ನಾದಿನಿಗೂ ಸಹ ಮೇಕಪ್ ಮಾಡಿ ರೆಡಿ ಮಾಡಿದವಳು ತಾನು ರೆಡಿ ಆಗಲು ರೂಮಿನತ್ತ ಬರುವಳು. ಬೇಬಿ, ಇಷ್ಟು ಲೇಟ್ ಮಾಡುವುದಾ? ನೀನು ಯಾವಾಗ ರೆಡಿ ಆಗೋದು? ಬೇಗ ಬೇಗ ರೆಡಿ ಆಗು ಅಂತ ಸೂಟ್ ತೊಟ್ಟುಕೊಳ್ಳುತ್ತಿದ್ದ ಅರ್ಜುನ್ ಹೇಳುವನು. ಅರ್ಜುನ್, 10 minutes ಅಷ್ಟೇ, ನಂದೇನಿಲ್ಲ, ಬೇಗ ಬೇಗ ರೆಡಿ ಆಗುತ್ತೆ ಎಂದು ಹೇಳಿದವಳು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ರೆಡ್ ಕಲರ್ ಫ್ಯಾನ್ಸಿ ಸ್ಯಾರಿ ಉಟ್ಟು ಅಲ್ಲಿಯೇ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಬರುವಳು. ವಾವ್, ಗಾರ್ಜಿಯಸ್, ನಿನ್ನ ಅಂದಕ್ಕೆ ಕಾಲೇಜ್ ಟೈಮ್ನಲ್ಲಿ ಬಿದ್ದಿದ್ದೆ. ನಿನ್ನ ಮದುವೆ ಆದಮೇಲೆ ಕೂಡ ನಿನ್ನ ಸೌಂದರ್ಯ ಕಮ್ಮಿ ಆಗಿಲ್ಲ ವೈಫಿ ಅಂತ ಹೇಳಿದವನು ಅವಳ ಕೆನ್ನೆಗೆ ಮುತ್ತಿಟ್ಟ. ಹೌದಾ, ನೀವು ಅಷ್ಟೇ ತುಂಬ ಹ್ಯಾಂಡ್ಸಮ್ ಇದ್ದೀರಾ. ಸರಿ, ಈಗ ಎಲ್ಲ ನಮಗಾಗಿ ಕಾಯ್ತಾ ಇರ್ತಾರೆ, ಹೋಗೋಣ ಅಂತ ಹೇಳಿದವಳು ಅವನೊಂದಿಗೆ ಹೊರ ಬಂದಿದ್ದಳು. ನಂತರ ಮನೆಯವರೆಲ್ಲ ಅವಾರ್ಡ್ ಫಂಕ್ಷನ್ ನಡೆಯುವ ಜಾಗಕ್ಕೆ ಹೋಗಿದ್ದರು. ದಾರಿ ಮಧ್ಯದಲ್ಲಿ ಸಪ್ತಾಳ ತಾಯಿ ಅವಳಿಗೆ ಕಾಲ್ ಮಾಡಿ ಅವಳ ಅಪ್ಪನಿಗೆ ಕಾಲು ಉಳುಕಿದೆ, ಬರಲಾಗೋದಿಲ್ಲ ಎಂದು ತಿಳಿಸಿದರು. ಸರಿ ಎಂದು ತಲೆ ಆಡಿಸಿದಳು. ತನ್ನ ಬಂಗಲೆಯಲ್ಲಿದ್ದ ಅಗಸ್ತ್ಯ ನೀಲಾಂಬರಿ ಹೆಗಡೆಯ ಮುಂದೆ ಅವನ ಡಿಸೈನರ್ 4-5 ಸೂಟ್ಗಳನ್ನು ತೋರಿಸಿದ. ಸರ್, 4 ಸೂಟ್ಗಳು ಕೂಡ ನಿಮ್ಮ ಫೇವ್ರೆಟ್ ಕಲರ್ ಬ್ಲ್ಯಾಕ್ನಲ್ಲೇ ಇದೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಆಯ್ಕೆ ಮಾಡಿ ಎಂದು ಹೇಳುವನು. ಐ ಥಿಂಕ್ ದಿಸ್ ಸೂಟ್ ಈಸ್ ಬೆಸ್ಟ್, ಇದೇ ಇರಲಿ ಅಂತ ಹೇಳಿದವ ಒಂದನ್ನು ಚೂಸ್ ಮಾಡಿ ಡ್ರೆಸ್ಸಿಂಗ್ ರೂಮ್ಗೆ ಹೋದವನು ರೆಡಿಯಾಗಿ ಹೊರ ಬರುವನು. ತನ್ನ ಹಿಂದಿನ ರಗಡ್ ಲುಕ್ಕಿಗೆ ಮತ್ತೆ ಮರಳಿದ ತನ್ನ ಬಾಸನ್ನು ನೋಡಿದ ವಾಸುಕಿ ಹೆಮ್ಮೆಯ ನಗು ನಕ್ಕನು. ಬಾಸ್, ಕಾರ್ ರೆಡಿ ಇದೆ, ನಾವು ಹೊರಗಡೆ ಇರ್ತೀವಿ ಅಂತ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದವ ಅವರೆಲ್ಲರಿಗೂ ಹೋಗಲು ಹೇಳಿ ತನ್ನ ಕೈಗೆ ತನ್ನ ಫೇವ್ರೆಟ್ ವಾಚ್ ಕಟ್ಟಿಕೊಂಡವನು ಮೊಬೈಲ್ ಹಿಡಿದು ಲಿಫ್ಟ್ ಮೂಲಕ ತನ್ನ ತಾಯಿಯ ರೂಮ್ಗೆ ಬಂದು ಅವರನ್ನು ಮಾತನಾಡಿಸಿ ಹೊರಬಂದಿದ್ದ. ಅವ ಕಾರು ಹತ್ತಿದ ತಕ್ಷಣ ವಾಸುಕಿ ಕಾರ್ ಡ್ರೈವ್ ಮಾಡಿಕೊಂಡು ಹೋಗಿದ್ದ. ಅವರ ಹಿಂದೆ ಬಾಡಿ ಗಾರ್ಡ್ಗಳು ಮತ್ತೊಂದು ಕಾರಿನಲ್ಲಿ ಬರುವರು. ಮೀಡಿಯಾಗಳಿಂದ ಅಗಸ್ತ್ಯ ನೀಲಾಂಬರಿ ಹೆಗ್ಡೆಗೆ ಪ್ರಜ್ಞೆ ಬಂದಿರುವ ಸುದ್ದಿಯನ್ನು ಮುಚ್ಚಿಟ್ಟಿದ್ದರು. ಯಾರಿಗೂ ಸಹ ಈ ವರ್ಷದ ಬಿಸ್ನೆಸ್ ಅವಾರ್ಡ್ ಫಂಕ್ಷನ್ ಅಷ್ಟೊಂದು TRP ತಂದು ಕೊಡುತ್ತೆ ಅಂತ ಅಂದುಕೊಂಡಿರಲಿಲ್ಲ.
ಎಲ್ಲ ಸಾಮಾನ್ಯವಾಗಿ ಕೂತಿದ್ದರು. ಅವಾರ್ಡ್ ಫಂಕ್ಷನ್ ನಡೆಯುವ ಜಾಗಕ್ಕೆ ಕಾರಿನಲ್ಲಿ ಬರುತ್ತಿರುವ ಡೆವಿಲ್ ಬಗ್ಗೆ ಸ್ವಲ್ಪ ಜನ ತಿಳಿದು ಅದನ್ನು ನ್ಯೂಸ್ನವರಿಗೆ ಹೇಳಿದಾಗ ಒಳಗಡೆ ಕೂತಿದ್ದ ಮೀಡಿಯಾ ಮಂದಿಗಳು ಬಾಗಿಲ ಹತ್ತಿರ ಓಡಿ ಬಂದಿದ್ದರು. ಕಾರಿನಿಂದ ಸ್ಟೈಲ್ ಆಗಿ ಇಳಿದವನು ಆಮ್ ಬ್ಯಾಕ್ ಎನ್ನುವಂತೆ ತನ್ನೆರಡು ಜೇಬಿನಲ್ಲಿ ಕೈ ಇಟ್ಟು ಫೋಸ್ ಕೊಟ್ಟಿದ್ದ. ಸರ್, ಕೋಮದಲ್ಲಿರುವ ನಿಮಗೆ ಯಾವಾಗ ಪ್ರಜ್ಞೆ ಬಂದಿದ್ದು? ನಿಮ್ಮ ಆರೋಗ್ಯ ಹೇಗಿದೆ? ಈ ವರ್ಷ ನೀವು ಬಿಸ್ನೆಸ್ ಐಕಾನ್ಗೆ ನೀವು ನಾಮಿನೇಷನ್ ಆಗಿಲ್ಲ, ಆದರೂ ಕೂಡ ಫಂಕ್ಷನ್ಗೆ ಬಂದಿರುವ ಉದ್ದೇಶವಾದರೂ ಏನು? ನಿಮ್ಮ ಸುಳಿವೇ ಸಿಕ್ಕಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಬಂದಿರುವ ನಿಮ್ಮ ನಡೆ ಏನು ಸರ್? ನಿಮ್ಮ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದು ಎನ್ನುವ ಗಾಳಿ ಸುದ್ದಿ ಇದೆ. ಇದರ ಬಗ್ಗೆ ಎಲ್ಲ ಏನು ಹೇಳ್ತೀರಾ ಎಂದೆಲ್ಲ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದರು. ನೋಡಿ ಸರ್, ಈಗ ಆರೋಗ್ಯವಾಗಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಈಗ ಹೆಚ್ಚು ಪ್ರಶ್ನೆಗಳನ್ನು ಕೇಳಬೇಡಿ. ನಿಮಗಾಗಿ ಬೇಕಾದರೆ ಒಂದಿನ ಪ್ರೆಸ್ ಮೀಟ್ ನೀಡ್ತೇವೆ. ಈಗ ಅವಾರ್ಡ್ ಫಂಕ್ಷನ್ಗೆ ಬಂದಿದ್ದೀರಾ, ಎಂಜಾಯ್ ಮಾಡಿ, ಮುಂದೆ ನಿಮಗೆ ತಿಳಿಯುತ್ತೆ ಅಂತ ಬಾಡಿಗಾರ್ಡ್ಗಳತ್ತ ಸನ್ನೆ ಮಾಡಿದ ವಾಸುಕಿ ಅವರಿಗೆ ಮೀಡಿಯಾ ಮಂದಿಯನ್ನು ಸರಿಸುತ್ತಾ ಅಗಸ್ತ್ಯನ ವಾಸುಕಿ ಒಳಗೆ ಕರೆದುಕೊಂಡೋಗಿದ್ದ. ಅಗಸ್ತ್ಯ ನೀಲಾಂಬರಿ ಹೆಗ್ಡೆ ಬಂದಿರುವ ಸುದ್ದಿ ತಿಳಿಯುತ್ತಿದ್ದ ಹಾಗೆ ಅವಾರ್ಡ್ ಫಂಕ್ಷನ್ ಸಂಸ್ಥೆಯ ಮಾಲೀಕರು ಹಾಗೂ ಜ್ಯೂರಿ ಮೆಂಬರ್ಸ್ ಎಲ್ಲ ಹೂಗುಚ್ಛ ಹಿಡಿದು ಅಗಸ್ತ್ಯ ಇದ್ದಲ್ಲಿಗೆ ಬಂದಿದ್ದರು. ಅವನಿಗೆ ಹೂಗುಚ್ಛ ಕೊಟ್ಟು ವೆಲ್ಕಮ್ ಮಾಡಿ ರೂಮಿನೊಳಗೆ ಕರೆದುಕೊಂಡು ಹೋಗುವರು. ವೆಲ್ಕಮ್ ಬ್ಯಾಕ್ ಸರ್, ನಿಮ್ಮನ್ನು ಮತ್ತೆ ಹೀಗೆ ನೋಡ್ತಿರುವುದಕ್ಕೆ ತುಂಬ ಖುಷಿಯಾಗ್ತಿದೆ ನಮ್ಮೆಲ್ಲರಿಗೆ ಎಂದು ಹೇಳುವರು. ಥ್ಯಾಂಕ್ ಯು, ಕೂತ್ಕೊಳ್ಳಿ, ಯಾಕೆ ನಿಂತಿದ್ದೀರಾ? ಸರಿ, ಈ ವರ್ಷದ ಬಿಸ್ನೆಸ್ ಐಕಾನ್ ಯಾರಿಗೆ ಕೊಡಬೇಕಂತ ತೀರ್ಮಾನಿಸಿದ್ದೀರಾ ಎಂದು ನೇರವಾಗಿ ವಿಷಯಕ್ಕೆ ಬರುವನು. ಸರ್, ಇದು ಈ ವರ್ಷದ ಬಿಸ್ನೆಸ್ ಐಕಾನ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿರುವವರ ಡೀಟೇಲ್ಸ್ ಎಲ್ಲ ಕೂಡ ಅವರವರ ಬಿಸ್ನೆಸ್ ಕ್ಷೇತ್ರದಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಆದರೆ ನಮ್ಮ ಜ್ಯೂರಿ ಮೆಂಬರ್ಸ್ ಅಲ್ಲಿ 60% ಮಿಸ್ಟರ್ ಅರ್ಜುನ್ ರಾವ್ ಅವರಿಗೆ ವೋಟ್ ಬಂದಿದೆ. ನೀವೇನು ಹೇಳ್ತೀರಾ? ಅವರು ಈ ವರ್ಷ ತಮ್ಮ ಕಂಪನಿಯನ್ನು ಮೊದಲ ಸ್ಥಾನಕ್ಕೆ ತಂದಿದ್ದಾರೆ, ಜೊತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಸರ್ ಎಂದು ಹೇಳುವರು. ಎಲ್ಲವನ್ನು ನೋಡಿದವ ಜ್ಯೂರಿ ಮೆಂಬರ್ಸ್ ಕಡೆ ನೋಡಿದ. ಎಸ್, ಅರ್ಜುನ್ ರಾವ್ ಅವರು ಈ ವರ್ಷ ತುಂಬ ಶ್ರಮ ವಹಿಸಿದ್ದಾರೆ. ಅದರ ಜೊತೆ ಅವರಿಗೆ ಕಾಂಪಿಟೇಟ್ ಆಗಿ ಈ 3 ಜನ ಇದ್ದಾರೆ. ಒಬ್ಬರು ಹೋಟೆಲ್ ಬಿಸ್ನೆಸ್ನಲ್ಲಿ ಈ ವರ್ಷ ತುಂಬ ಫೇಮಸ್ ಆಗಿದ್ದಾರೆ. ಅವರ ಹೋಟೆಲ್ಗೆ ವರ್ಲ್ಡ್ ಫೇಮಸ್ ಬೆಸ್ಟ್ ಶೆಫ್ ಸವಿದು 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಹಾಗೆ ಸಿನಿಮಾ ಲೋಕದಲ್ಲಿ ಒಳ್ಳೊಳ್ಳೆ ಫಿಲ್ಮ್ಗಳನ್ನು ಪ್ರೊಡ್ಯೂಸ್ ಮಾಡಿರುವ ಮಿಸ್ಟರ್ ರಮೇಶ್ ಶೆಟ್ಟಿ ಅವರು ಸಹ ಈ ವರ್ಷ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಕನ್ನಡದ 4 ಫಿಲ್ಮ್ 1000 ಕೋಟಿ ಕಲೆಕ್ಟ್ ಮಾಡಿದೆ. ಅದು ಇವರ ಪ್ರೊಡಕ್ಷನ್ನಿಂದ. ಜೊತೆಗೆ ಇವರು ಆ ದುಡ್ಡಿನಲ್ಲಿ ತುಂಬ ಅನಾಥಾಶ್ರಮ ಹಾಗೂ ಕ್ಯಾನ್ಸರ್ ಹಾಗೂ ಅಂಗವಿಕಲ ಪೀಡಿತ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ. ಅದು ಸುಳ್ಳಲ್ಲ, ಪ್ರೂಫ್ ಇದೆ. ಹಾಗೆ ಇವರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಒಳ್ಳೆ ಮದುವೆ ಮಾಡಿಸಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿರುವ 25 ಅನಾಥಾಶ್ರಮದ ಮಕ್ಕಳಿಗೆ ತಾವೇ ತಮ್ಮ ಸ್ವಂತ ಸಂಪಾದನೆಯಲ್ಲಿ ಪ್ರತಿಯೊಂದು ಮಕ್ಕಳ ಹುಟ್ಟಿದ ಹಬ್ಬವನ್ನು ಆ ಮಕ್ಕಳ ಕನಸಿನಂತೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಜೊತೆಗೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಅಮೌಂಟನ್ನು ತಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಿಂದ ಕೊಟ್ಟಿದ್ದಾರೆ. ಸೊ ಅರ್ಜುನ್ ರಾವ್ ಅವರ ಜೊತೆ ಈ 3 ಜನ ಕಾಂಪಿಟೇಷನ್ನಲ್ಲಿದ್ದಾರೆ. ನೋಡಿ, ನಿಮಗೆ ಯಾರು ಒಪ್ಪಿಗೆ ಆಗ್ತಾರೆ ಎಲ್ಲ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾಗ ಮತ್ತೊಮ್ಮೆ ಎಲ್ಲರೂ ಯೋಚಿಸ್ತಾ ತಮ್ಮ ತಮ್ಮ ಉತ್ತರವನ್ನು ತಿಳಿಸಿದರು. ಸೊ ನಿಮ್ಮೆಲ್ಲರ ಹಾಗೂ ನನ್ನ ನಿರ್ಧಾರದ ಮೇಲೆ ಇವರಿಗೆ ಈ ವರ್ಷದ ಬಿಸ್ನೆಸ್ ಐಕಾನ್ ಅವಾರ್ಡ್ ಎಂದು ತನ್ನ ನಿರ್ಧಾರ ತಿಳಿಸಿದ. ಸ್ವರ ಒಂದು ಲೋಟ ಹಾಲು ಇದ್ರೆ ಕೊಡಮ್ಮ, ಅದು ಮನೆಗೆ ಈ ರಾತ್ರಿಯಲ್ಲಿ ನೆಂಟರು ಬಂದಿದ್ದಾರೆ. ನಮ್ಮಲ್ಲಿ ಸಂಜೆ ಅಷ್ಟೊತ್ತಿಗೆ ಹಾಲು ತೀರಿ ಹೋಗುತ್ತೆ. ನಿನ್ನ ಹತ್ರ ಇದ್ದರೆ 1 ಲೋಟ ಹಾಲು ಕೊಡು ಎಂದು ಪಕ್ಕದ ಮನೆಯ ಮೀನಾಕ್ಷಮ್ಮ ಬಂದು ಕೇಳಿದರು. ಹಾಂ ಸರಿ ಆಂಟಿ, ಇರಬೇಕು ಅನಿಸುತ್ತೆ, 1 ನಿಮಿಷ ಇರಿ, ತಂದು ಕೊಡ್ತೀನಿ ಅಂತ ಅಡುಗೆ ಮನೆಗೆ ಹೋಗೋಳು. ಸ್ವರ, ನಮ್ಮನೆಗೆ ತಂದು ಕೊಟ್ಬಿಡಮ್ಮ, ನಾನು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಬಂದಿದ್ದೇನೆ ಕಣಮ್ಮ ಅಂತ ಹೇಳಿ ಓಡಿ ಹೋಗಿದ್ದರು. ಅಯ್ಯೋ, ಈ ಆಂಟಿ ಹೊರಟು ಹೋದ್ರಲ್ಲ, ಪಾಪುನ ಬಿಟ್ಟು ಹೇಗೆ ಹೋಗಲಿ ಅಂತ ಅಂದುಕೊಂಡವಳು ಕೆಳಗೆ ಹಾಸಿಗೆ ಮೇಲೆ ಮಲಗಿದ್ದ ಮಗುವನ್ನು ಎತ್ತಿಕೊಂಡು ತೊಟ್ಟಿಲ ಒಳಗೆ ಹಾಕಿ ಮೀನಾಕ್ಷಿ ಅವರ ಮನೆ ಕಡೆ ಹೋಗೋಳು. ಅಯ್ಯೋ, ಬಹಳ ಒಳ್ಳೆ ಮನುಷ್ಯ ಇವನು, ಪಾಪ 1 ವರ್ಷ ಕೋಮದಲ್ಲೇ ಇದ್ರಂತೆ. ಇವತ್ತೇ ಗೊತ್ತಾಗಿರೋದು. ಎಲ್ಲ ನ್ಯೂಸ್ ಚಾನೆಲ್ನಲ್ಲೂ ಇವರದೇ ಸುದ್ದಿ, ತುಂಬ ಫೇಮಸ್, ಮಾನ್ಸ್ಟರ್ ಡೆವಿಲ್ ಅಂತಾನೆ ಫೇಮಸ್ ಅಂತ. ಇವನು ಒಳ್ಳೆ ಮನುಷ್ಯ ಅಂತ ಮೀನಾಕ್ಷಮ್ಮ ತನ್ನ ಗಂಡ ಚೆಲುವಯ್ಯ ತಮ್ಮ ಮನೆಗೆ ಬಂದಿದ್ದ ನೆಂಟರ ಜೊತೆ ಹೇಳಿದರು. ಅಗಸ್ತ್ಯ ನೀಲಾಂಬರಿ ಹೆಗ್ಡೆಗೆ ಪ್ರಜ್ಞೆ ಬಂದಿರುವ ಸುದ್ದಿ ಎಲ್ಲ ನ್ಯೂಸ್ ಚಾನೆಲ್ನಲ್ಲಿ ಬಿತ್ತರವಾಗಿತ್ತು. ಎಲ್ಲರೂ ಕೂಡ ಅದನ್ನೇ ತಮ್ಮ ಚಾನೆಲ್ಗಳಲ್ಲಿ ಹಾಕಿಕೊಂಡು ಎಲೆದಾಡುತ್ತಿದ್ದರು. ಹೌದು ಚೆಲುವಯ್ಯ, ನಮ್ಮ ರಿಲೇಷನ್ ಹುಡುಗ ಇವರ ಕಂಪನಿಯಲ್ಲಿ ಕೆಲಸ ಮಾಡೋದು, ಒಳ್ಳೆ ಸಂಬಳ ಕೊಡ್ತಾರಂತೆ, ಒಳ್ಳೆ ಮನುಷ್ಯರು, ತಾಯಿ ಮಗ ಇಬ್ಬರಂತೆ ಮನೆಯಲ್ಲಿರೋದು. ಆತನಿಗೆ ಮದುವೆ ಆಗಿಲ್ಲಂತೆ. ಆತನ ತಾಯಿ ಮೊದಲ ಬಾರಿಗೆ ಈ ಬಿಸ್ನೆಸ್ ಐಕಲ್ ಪಡೆದ ಹೆಣ್ಣು ಮಗಳಲ್ವಾ. ಗಟ್ಟಿಗಿತಿ ಆಕೆ. ನಮ್ಮ ಸಮಯದಲ್ಲಿ ಬರೀ ಈಕೆದೇ ಅಲ್ವಾ ಮಾತುಗಳಿದ್ದವು. ಇತ್ತೀಚೆಗೆ ಆಕೆ ಮೀಡಿಯಾ ಮುಂದೆ ಎಲ್ಲ ಬಂದಿಲ್ಲ. ಆದರೆ ಅವರ ಮಗ ಮಾತ್ರ 4-5 ವರ್ಷದಲ್ಲಿ ವಿಶ್ವದಾದ್ಯಂತ ಕಂಪನಿಗಳನ್ನು ಸ್ಥಾಪಿಸಿದ್ದಾನೆ. ಪಾಪ ಹೋದ ವರ್ಷ ಏನು ಕಾರ್ ಆಕ್ಸಿಡೆಂಟ್ನಲ್ಲಿ ಕೋಮಾಗೆ ಹೊರಟು ಹೋದ್ರಂತೆ ಎಂದು ಅವರ ನೆಂಟರು ಸಹ ಮಾತಾಡುವರು.
ಮೀನಾಕ್ಷಿ ಆಂಟಿ ಎಂದು ಅವರನ್ನು ಕೂಗಿಕೊಂಡು ಬಂದಿದ್ದ ಸ್ವರ ನ್ಯೂಸ್ ಚಾನೆಲ್ನಲ್ಲಿ ತೋರಿಸಿದ ಸುದ್ದಿಯನ್ನು ನೋಡಿ ಖುಷಿ, ಭಯ, ಆತಂಕದಲ್ಲಿ ಹಾಲಿನ ಲೋಟವನ್ನು ಕೆಳಗೆ ಬಿಡುವಾಗ ಓಡಿ ಬಂದಿದ್ದ ಮೀನಾಕ್ಷಮ್ಮ ಅದನ್ನು ಹಿಡಿದರು. ಏನಾಯ್ತಮ್ಮ ಸ್ವರ, ಯಾಕೆ ಹೀಗೆ ಲೋಟನ ಕೆಳಗಡೆ ಬೀಳಿಸ್ತಾ ಇದ್ದೆ ಎಂದು ಹೇಳೋರು. ಆಂಟಿ ಅಂತ ಏನು ಉತ್ತರಿಸದವಳು ತನ್ನ ಮನೆಗೆ ಓಡಿ ಬಂದವಳು ಬಾಗಿಲನ್ನು ಹಾಕಿ ಅಲ್ಲಿಯೇ ಕುಸಿದು ಬಿದ್ದಳು. ಅವರಿಗೆ ಪ್ರಜ್ಞೆ ಬಂದಿದೆ, ಆರೋಗ್ಯವಾಗಿದ್ದಾರೆ ಅವರು. ಅಯ್ಯೋ, ಕೊನೆಗೂ ನನ್ನ ದೇವರಿಗೆ ಪ್ರಜ್ಞೆ ಬಂದಿದೆ ಅಂತ ಬಿಕ್ಕಿ ಬಿಕ್ಕಿ ಅಳುವಳು. ನೀವು ಹುಷಾರಾದ್ರಲ್ಲ ಸರ್, ಅಷ್ಟೇ ಸಾಕು. ನಿಮ್ಮ ಸುದ್ದಿ ತಿಳಿಯದೆ ಈ 1 ವರ್ಷದಲ್ಲಿ ಉಸಿರನ್ನು ಬಿಗಿಯಾಗಿ ಹಿಡಿದಿದ್ದೆ. ಇವತ್ತು ನನ್ನ ಜೀವನ ಸಾರ್ಥಕ ಆಯಿತು ಅಂತ ಖುಷಿಯಲ್ಲಿ ಅಳುತ್ತಿದ್ದವಳು ಮಗಳು ಅಳುವ ಸದ್ದು ಕೇಳಿಸಿದಾಗ ಕಣ್ಣೀರು ಒರೆಸಿಕೊಂಡು ತೊಟ್ಟಿಲ ಹತ್ರ ಬರುವಳು. ಯಾಕೆ ಹಾಗೆ ನೋಡ್ತಾ ಇದ್ದೀಯಾ? ನನ್ನ ದೇವರು ಕೊಟ್ಟ ವರ ನೀನು. ದೇವರಂದರೆ ಆ ದೇವರಲ್ಲ, ನಿಮ್ಮ ಅಪ್ಪ, ನನ್ನ ಪಾಲಿನ ದೇವರು. ಆ ದೇವತಾ ಮನುಷ್ಯನಿಗೆ ಮೋಸ ಮಾಡಿದವಳು ನಾನು. ನನ್ನಂಥ ಪಾಪಿಗೆ ಇನ್ನೂ ಶಿಕ್ಷೆನೇ ಆಗಿಲ್ಲ. ನರಕ ಅನುಭವಿಸಬೇಕು ನಾನು. ಆದರೂ ಕೂಡ ಆ ದೇವರು ನಿನ್ನನ್ನು ವರ ರೂಪದಲ್ಲಿ ನನಗೆ ಕೊಟ್ಟ. ಅವರ ರೂಪವನ್ನು ಹೊತ್ತುಕೊಂಡು ಹುಟ್ಟಿದ್ಯಾ. ಇದೊಂದೇ ಕಾರಣ ನಾನು ಬದುಕಿರಲು. ನನ್ನ ಜೀವ ನೀನು. ನಿನ್ನ ಅಪ್ಪನಿಗೆ ಇವತ್ತು ಪ್ರಜ್ಞೆ ಬಂದಿದೆ, ಖುಷಿ ಆಗ್ತಾ ಇಲ್ವಾ ಮಗಳೇ ನಿನಗೆ ಅಂತ ಮಗಳನ್ನು ಎತ್ತಿಕೊಂಡು ಕೇಳಿದರೆ ಅದು ಬಾಯಲ್ಲಿ ಬೆರಳಿಟ್ಟುಕೊಂಡು ಲಾ 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 ಅಂತ ಆಡುವುದು. ಮಗಳನ್ನು ಎತ್ತಿಕೊಂಡು ರೂಮಿಗೆ ಹೋದ ಸ್ವರ ಪುಸ್ತಕವೊಂದರಲ್ಲಿ ಅಡಗಿಸಿಟ್ಟಿದ್ದ ಅಗಸ್ತ್ಯನ ಫೋಟೋ ತೆಗೆದುಕೊಂಡು ಮಗಳಿಗೆ ತೋರಿಸಿದಳು. ನೋಡು, ನಿನ್ನ ಜನ್ಮಕ್ಕೆ ಕಾರಣ ಆಗಿರುವ ದೇವರಿವರು. ನಿನ್ನ ಅಪ್ಪ ಇವತ್ತು ಪ್ರಜ್ಞೆ ಬಂದಿದೆ ಅವರಿಗೆ ಅಂತ ಖುಷಿಯಲ್ಲಿ ಹೇಳಿದರೆ ತನ್ನ ಬೆರಳನ್ನು ಅಗಸ್ತ್ಯನ ಫೋಟೋ ಮೇಲೆ ಇಟ್ಟಿದ್ದ ಮಗು 2 ಕೈಯಲ್ಲಿ ಚಪ್ಪಾಳೆ ತಟ್ಟುತ್ತಾ ಖುಷಿಪಟ್ಟಿತು. ಕತೆ ಮುಂದುವರಿಯುತ್ತದೆ.